ಹೆಲೋ ಸ್ನೇಹಿತರೆ, ಬ್ಯೂಟಿ ಗುಟ್ಟು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ತುಂಬಾ ವರ್ಷಗಳಿಂದ ಪಿಗ್ಮೆಂಟೇಷನ್ ಅಂದರೆ ಬಂಗು ಮುಖದಲ್ಲಿ ಹಾಗೇ ಇದೆ ಮೇಡಮ್. ತುಂಬಾನೇ ಕಾಸ್ಟ್ಲಿ ಆದಂತಹ ಕ್ರೀಮ್ಗಳನ್ನು ಯೂಸ್ ಮಾಡಿದ್ದೀವಿ, ಫೇಸ್ ವಾಶ್ಗಳನ್ನು ಯೂಸ್ ಮಾಡಿದ್ದೀವಿ, ಮತ್ತೆ ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡಿದ್ದೀವಿ, ತುಂಬ ರೀತಿಯಾದಂತಹ ನೈಟ್ ಕ್ರೀಮ್, ಡೇ ಕ್ರೀಮ್ಗಳನ್ನು ಯೂಸ್ ಮಾಡಿದ್ದೀವಿ. ಬಟ್ ನನಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗಲಿಲ್ಲ. ಮುಖದ ತುಂಬ ಬಂಗಿದೆ, ಹೊರಗಡೆ ಹೋಗೋದಕ್ಕೆ, ಮುಖ ಬೇರೆಯೊಬ್ಬರಿಗೆ ತೋರಿಸೋದಕ್ಕೆ ಸಾಕುಡೇನೆ ತುಂಬಾ ಬೇಜಾರಾಗ್ತಿರುತ್ತೆ. ತುಂಬ ಜನ ಕೇಳ್ತಿರ್ತಾರೆ, ಏನು ಮುಖದ ತುಂಬ ಬಂಗಿದೆ, ಏನು ಮುಖದ ತುಂಬ ಕಪ್ಪು ಕಲೆ ಇದೆ, ಏನಾಗಿದೆ, ಫೇಸ್ ಆ ರೀತಿ ಆಗಿದೆ ಅಂತ ನಮಗೆ ಒಂದು ರೀತಿ ಚುಚ್ಚೋ ರೀತಿ ಅನಿಸುತ್ತೆ. ಸೊ ತುಂಬ ಮನಸ್ಸಿಗೆ ಬೇಜಾರಾಗಿದೆ, ಪಿಗ್ಮೆಂಟೇಷನ್ ಹೋಗಿಸುವಂತಹ ವಿಧಾನವಿದ್ರೆ ತಿಳಿಸಿ, ತುಂಬ ಸಿಂಪಲ್ ಆಗಿ ತಿಳಿಸಿ ಅಂತ ನನಗೆ ಕಮೆಂಟ್ ಮಾಡ್ತಿರ್ತಾರೆ ನನ್ನ ಸಬ್ಸ್ಕ್ರೈಬರ್ಸು. ಸೊ ಅಂಥವ್ರಿಗಾಗಿ ತುಂಬ ಎಫೆಕ್ಟಿವ್ ರಿಸಲ್ಟ್ ಕೊಡುವಂತಹ, ಬೇಗನೆ ರಿಸಲ್ಟ್ ಕೊಡುವಂತಹ ಒಂದೊಳ್ಳೆ ಹೋಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಸ್ನೇಹಿತರೆ. ತುಂಬಾನೇ ಸಿಂಪಲ್, ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು. ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕಾಗುತ್ತೆ. ತುಂಬಾ ಕಡಿಮೆ ಖರ್ಚಿನಲ್ಲಿ ಈ ಒಂದು ಹೋಮ್ ರೆಮಿಡಿನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮೊದಲನೇದಾಗಿ ನಾನು ಈ ಒಂದು ಹೋಮ್ ರೆಮಿಡಿ ಮಾಡೋದಕ್ಕೆ 1 ಅಥವಾ 2 ಚಿಟಿಕೆ ಆಗುವಷ್ಟು ಕಸ್ತೂರಿ ಅರಿಶಿನವನ್ನು ಹಾಕೊಂಡಿದ್ದೀನಿ. ಮೇನ್ ಆಗಿ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ ಬಂದು ನಮಗೆ ಕಸ್ತೂರಿ ಅರಿಶಿನ. ಕಸ್ತೂರಿ ಅರಿಶಿನ ಇಲ್ಲ ಅಂದ ಪಕ್ಷದಲ್ಲಿ ನೀವು ಅರಿಶಿನದ ಕೊಂಬನ್ನ ಪುಡಿ ಮಾಡಿ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ಕಸ್ತೂರಿ ಅರಿಶಿನ ನಿಮಗೆ ಎಲ್ಲ ಒಂದು ಫ್ಯಾನ್ಸಿ ಸ್ಟೋರ್ ಮತ್ತೆ ಆನ್ಲೈನ್ ಅಲ್ಲಿ ಸುಲಭವಾಗಿ ಸಿಗುತ್ತೆ, ಮತ್ತೆ ಗ್ರಂಥಿಕೆ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಮೇನ್ ಆಗಿ ಪಿಗ್ಮೆಂಟೇಷನ್ ಹೋಗಲಾಡಿಸೋದಕ್ಕೆ, ಕಪ್ಪು ಕಲೆಯನ್ನು ಹೋಗಲಾಡಿಸೋದ್ರಲ್ಲಿ ಕಸ್ತೂರಿ ಅರಿಶಿನ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ರೋಸ್ ವಾಟರ್ ಬೇಕಾಗುತ್ತೆ. ರೋಸ್ ವಾಟರ್ ಸಹ ಕೂಡ ಸ್ನೇಹಿತರೆ ನಿಮಗೆ ಎಲ್ಲ ಒಂದು ಮೆಡಿಕಲ್ ಸ್ಟೋರ್, ಫ್ಯಾನ್ಸಿ ಸ್ಟೋರ್ ಮತ್ತೆ ಆನ್ಲೈನ್ ಅಲ್ಲಿ ಸುಲಭವಾಗಿ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ರೋಸ್ ವಾಟರ್ ಸಹ ಕೂಡ ತುಂಬಾನೇ ಒಳ್ಳೆಯದು ಸ್ನೇಹಿತರೆ. ಮೇನ್ ಆಗಿ ನಮ್ಮ ಸ್ಕಿನ್ ನ ಡೀಪ್ ಆಗಿ ಕ್ಲೀನ್ ಮಾಡುತ್ತೆ, ಮತ್ತೆ ಮುಖದಲ್ಲಿನ ಕಲೆಗಳನ್ನ ನಿವಾರಣೆ ಮಾಡೋದಕ್ಕೆ, ಡಾರ್ಕ್ ಸ್ಪಾಟ್ಸ್ ನ ಆಗಿರ್ಬೋದು, ಮತ್ತೆ ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ ಆಗಿರ್ಬೋದು, ಸನ್ ಟ್ಯಾನ್, ಸನ್ ಬರ್ನ್, ಹೀಗೆ ಮುಖದಲ್ಲಿ ಕಾಡುವಂತಹ ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡೋದ್ರಲ್ಲಿ ರೋಸ್ ವಾಟರ್ ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬಹುದು. ಸೊ ನಂತರ ಇದಕ್ಕೆ ನಾನು 1 ವಿಟಮಿನ್ ಇ ಕ್ಯಾಪ್ಸಲ್ ನ ತೆಗೆದುಕೊಂಡು ಅದನ್ನ ಹೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಒಂದು ವಿಟಮಿನ್ ಇ ಕ್ಯಾಪ್ಸಲ್ ಅಲ್ಲಿ ಇರುವಂತಹ ಸಂಪೂರ್ಣವಾದ ವಿಟಮಿನ್ ಇ ಆಯಿಲ್ ನ ನಾನು ಇಲ್ಲಿ ಈ ಒಂದು ಮಿಶ್ರಣಕ್ಕೆ ಹಾಕೊಳ್ತಿದ್ದೀನಿ. ಇದು ನಿಮ್ಗೆ ಎಲ್ಲ ಒಂದು ಮೆಡಿಕಲ್ ಸ್ಟೋರ್ ಮತ್ತೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಕಡಿಮೆ ಬೆಲೆಗೆ ಒಂದು 3 ರಿಂದ 4 ರೂಪಾಯಿ ಕೊಟ್ಟರೆ ನಿಮಗೆ 1 ವಿಟಮಿನ್ ಇ ಕ್ಯಾಪ್ಸಲ್ ಅನ್ನೋದು ಸಿಗುತ್ತೆ. ಇದು ಮೇನ್ ಆಗಿ ಪಿಗ್ಮೆಂಟೇಷನ್ ಅನ್ನ ಹೋಗಲಾಡಿಸೋದಕ್ಕೆ ಆಗಿರ್ಬೋದು ಸ್ನೇಹಿತರೆ. ಅದರ ಜೊತೆಗೇನೆ ಬಂದು ಮುಖದಲ್ಲಿನ ಕಲೆಗಳನ್ನ ನಿವಾರಣೆ ಮಾಡೋದಕ್ಕೆ, ಮತ್ತೆ ಮೇನ್ ಆಗಿ ಡಾರ್ಕ್ ಸರ್ಕಲ್ ನ ಹೋಗಲಾಡಿಸೋದಕ್ಕೆ, ಅಂದ್ರೆ ಕಣ್ಣಿನ ಸುತ್ತ ಇರುವಂತಹ ಕಪ್ಪು ಕಲೆಯನ್ನ ನಿವಾರಣೆ ಮಾಡೋದಕ್ಕೂ ಸಹ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೇನೆ ಬಂದು ಮುಖವನ್ನ ಅಂದ್ರೆ ತ್ವಚೆಯನ್ನ ಸಾಫ್ಟ್ ಅಂಡ್ ಸ್ಮೂತ್ ಮಾಡೋದಕ್ಕೆ ಸಹ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಗ್ಲಿಸರಿನ್ ನ ಹಾಕೊಳ್ತಿದ್ದೀನಿ. ಗ್ಲಿಸರಿನ್ ಬಂದು ನಿಮಗೆ ಎಲ್ಲ ಒಂದು ಮೆಡಿಕಲ್ ಸ್ಟೋರ್ ಮತ್ತೆ ಆನ್ಲೈನ್ ಅಲ್ಲಿ ಸುಲಭವಾಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು. 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಳ್ಬೇಕಾಗುತ್ತೆ. ಗ್ಲಿಸರಿನ್ ಅಷ್ಟೇನೆ ಸ್ನೇಹಿತರೆ ಮೇನ್ ಆಗಿ ಮುಖದಲ್ಲಿನ ಕಲೆಗಳನ್ನ ನಿವಾರಣೆ ಮಾಡೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೇನೆ ನಿಮ್ಮ ತ್ವಚೆಯಲ್ಲಿನ ತೇವಾಂಶವನ್ನ ಕಾಪಾಡೋದಕ್ಕೆ ಸಹ ಕೂಡ ತುಂಬಾನೇ ಸಹಾಯಕಾರಿಯಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಒಂದು ಸಿರಮ್ ಅನ್ನೋದು ನಮಗೆ ರೆಡಿ ಆಗಿದೆ. ಇದನ್ನ ನೀವು ನೈಟ್ ಸಿರಮ್ ಅಂತ ಸಹ ಕೂಡ ಅನ್ಕೊಳ್ಬಹುದು. ತುಂಬಾನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇದನ್ನ ನೀವು ಒಂದೊಳ್ಳೆ ಏರ್ಟೈಟ್ ಕಂಟೈನರ್ ಅಲ್ಲಿ ಹಾಕಿಟ್ಟು ಫ್ರಿಡ್ಜ್ ಅಲ್ಲಿ ಇಡೋದಾದ್ರೆ 1-2 ರಿಂದ 3 ತಿಂಗಳ ಕಾಲ ಯೂಸ್ ಮಾಡಬಹುದು. ಹೊರಗಡೆ ಇರೋದಾದ್ರೆ 15 ರಿಂದ 20 ದಿನಗಳಲ್ಲಿ ಮುಗಿಸ್ಬೇಕಾಗತ್ತೆ ನೀವು. ಸೊ ಇದನ್ನ ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದ್ರೆ, ರಾತ್ರಿ ಮಲಗೋಕ್ಕಿಂತ ಮುಂಚೆ ಮೊದಲನೇದಾಗಿ ನೀವು ಯೂಸ್ ಮಾಡುವಂತ ಸೋಪ್ ಅಥವಾ ಫೇಸ್ ವಾಶ್ ನ ಯೂಸ್ ಮಾಡಿ ಕ್ಲೀನ್ ಆಗಿ ಫೇಸ್ ನ ವಾಶ್ ಮಾಡ್ಕೊಳ್ಳಿ. ನಂತರ ಈ ಒಂದು ಸಿರಮ್ ನ ಒಂದು ಡ್ರಾಪರ್ ಏನಾದ್ರು ಇದ್ರೆ ದಯವಿಟ್ಟು ಡ್ರಾಪರ್ ಅಲ್ಲೇ ಹಾಕೊಳ್ಳಿ. ಫೇಸ್ ಅಂಡ್ ನೆಕ್ ಗೆ ಈವನ್ ಆಗಿ ಹಚ್ಕೊಂಡು ಕ್ಲೀನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿದ ನಂತರ 1 ರಿಂದ 2 ನಿಮಿಷಗಳ ಕಾಲ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಅದರಿಂದ ನಿಮ್ಮ ತ್ವಚೆಯು ಸಹ ಕೂಡ ಕಾಂತಿಯುಕ್ತವಾಗುತ್ತೆ ಅಂತಾನೆ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ನಂತರ ನೈಟ್ ಹಾಗೆ ಮಲ್ಕೊಳ್ಳಿ. ಮರುದಿನ ಬೆಳಗ್ಗೆ ಎದ್ದು ಉಗುರು ಬೆಚ್ಚಗಿನ ನೀರಿನಿಂದ ಫೇಸ್ ನ ವಾಶ್ ಮಾಡೋದು ಅಷ್ಟೇನೆ. ಸೊ ಇದೇ ರೀತಿಯಾಗಿ ನೀವು ಡೈಲಿ ನೈಟ್ ಇದನ್ನ ಮಾಡ್ತಾ ಬಂದ್ರೆ 1 ವಾರದಲ್ಲಿ ನಿಮ್ಮ ಮುಖದಲ್ಲಿ ಇರುವಂತಹ ಎಲ್ಲಾ ರೀತಿಯಾದಂತಹ ಕಲೆಗಳು, ಮೇನ್ ಆಗಿ ಪಿಗ್ಮೆಂಟೇಷನ್ ಶಾಶ್ವತವಾಗಿ ಹೋಗಲಾಡಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.